ಇನ್ನು ನಾಗೇಂದ್ರ ವಿಚಾರ ಸದನದಲ್ಲೂ ಕೂಡ ಪ್ರತಿಧ್ವನಿಸಿತು. ಅತ್ತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಇವತ್ತು ಬೆಳಗ್ಗಿಂದಲೇ ತಮ್ಮ ಹೋರಾಟವನ್ನು ಇವತ್ತು ಕೂಡ ಮುಂದುವರಿಸಿದರು. ಅತ್ತ ಪರಿಷತ್ನಲ್ಲೂ ಕೂಡ ಇದೇ ಕತೆ. ಪರಿಷತ್ನಲ್ಲಿ ಇವತ್ತು ಬಿಜೆಪಿಯ ಸದಸ್ಯರು ಕಪ್ಪು ಬಾವುಟ ಹಿಡಿದು ಸದನಕ್ಕೆ ಬಂದಿದ್ದರೆ, ಇನ್ನು ವಿಧಾನಸಭೆಯಲ್ಲಿ ಕಲಾಪ ಆರಂಭ ಆಗ್ತಾ ಇದ್ದನ್ನೇ ಧಿಕ್ಕಾರ ಘೋಷಣೆಗಳನ್ನು ಕೂಗ್ತಾ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ಮಾತಿನ ಚಕಮಕಿ ಕೂಡ ಆಯಿತು. ವಜಾ ಮಾಡಿ ರಾಜೀನಾಮೆ ಕೊಡಲೇಬೇಕು. ದಲಿತರ ಹಣ ಎಲ್ಲಾಯ್ತು, ರಾಹುಲ್ ಗಾಂಧಿ ಮನೆಗಾಯ್ತು, ಕೂಗಾಡ್ಲಿಕ್ಕೆ ಅವಕಾಶ ಇಲ್ಲ. ನಾವು ನಿಮ್ಗೆ ಸ್ಪಷ್ಟವಾದ ಉತ್ತರ ಕೊಡ್ತೀವಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಭಾಷಣ ಮಾಡಿದ ಜಾಗಕ್ಕೆ ನೀವು ಹೋಮ ಹವನ ಮಾಡ್ತೀರಂದ್ರ ನೀವು SC/STಗಳ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕ ಹಕ್ಕಿದೆ ನಿಮಗೆ? ಸದನದಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷ ಸದಸ್ಯರು ಪಟ್ಟು ಹಿಡಿದರು. ಉಭಯ ಸದನಗಳಲ್ಲೂ ಪ್ರತಿಭಟನೆ ಘೋಷಣೆ ಜೋರಾಗಿತ್ತು. ವಿಧಾನಸಭೆಯಲ್ಲಿ ಸಚಿವ ಸ್ಥಾನದಿಂದ ನಾಗೇಂದ್ರರನ್ನ ವಜಾ ಮಾಡುವಂತೆ ಘೋಷಣೆಗಳು ಮೊಳಗಿದ್ವು. ವಜಾ ಮಾಡಿ ನಿಮ್ಮ ಹತ್ರ ವಜಾ ಮಾಡಿ ದುಡ್ಡ ಇಲ್ಲಲ್ಲ ನಿಮ್ಮ ಹತ್ರ. ರಾಜೀನಾಮೆ ಕೊಡಲೇಬೇಕು. ಯಾಕೆ ಕೊಡಬಾರ್ದು ಅಂತ ನೀವೇ ಚರ್ಚೆ ಮಾಡುವ, ಜನ ತೀರ್ಮಾನ ಮಾಡಲಿ. ಇನ್ನು ವಿಶೇಷ ಅಂದ್ರೆ ಇದೇ ಮೊದಲ ಬಾರಿಗೆ ಸ್ಪೀಕರ್ ವಿಪಕ್ಷಗಳಿಗೆ ಬಾವಿಗಿಳಿದು ಹೋರಾಟ ಮಾಡಿ ಅಂದಿದ್ದಾರೆ. ಗಲಾಟೆ ಮಾಡೋದು ಸರಿಯಲ್ಲ, ನೀವೇನಾದ್ರೂ ಪ್ರತಿಭಟನೆ ಮಾಡಬೇಕು ಅಂದ್ರೆ ಬಾವಿಗಿಳಿದು ಹೋರಾಟ ಮಾಡಿ ಅಂದಿದ್ದಾರೆ. ಕೂಗಾಡ್ಲಿಕ್ಕೆ ಅವಕಾಶ ಇಲ್ಲ. ನೀವೇನಾದ್ರೂ ಆ ರೀತಿಯ ಪ್ರತಿಭಟನೆ ಮಾಡಿದ್ರೆ ಇಲ್ಲಿ ಬಾವಿಗೆ ಬಂದು ಅದನ್ನ ಮಾಡ್ಬೇಕಂತೇಳಿ ನಾನು ತಮ್ಮ ಹತ್ರ ವಿನಂತಿ ಏನ್ ಮಾಡ್ತೀನಿ. ಬಾವಿ ಆಹ್ವಾನ ಮಾಡುವಂತ ಮೊದಲ ಸ್ಪೀಕರ್ ನೀವು. ಬರ್ರಿ ಬರ್ರಿ. ಇಲ್ಲಿ ತನಕ ಬಾವಿಗೆ ಆಹ್ವಾನ ಕೊಟ್ಟಂತ ಯಾವ ಸ್ಪೀಕರ್ ಇಲ್ಲ. ಅಲ್ಲಿ ನಡ್ಸಕ್ ಬರಂಗಿಲ್ಲ ನಮ್ಗೆ ಇಲ್ಲ, ಅಲ್ಲಿ ನಡ್ಸಕ್ ಬರಂಗಿಲ್ಲ. ಇಲ್ಲ, ಪ್ರತಿಭಟನೆ ಮಾಡಬೇಕು ಅಂತಿದ್ರೆ ಸದನದ ಬಾವಿಗೆ ಬನ್ನಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಇದಕ್ಕೆ ವಿಪಕ್ಷ ಸದಸ್ಯರು ಸಿಟ್ಟಾದ್ರು. ನಿಯಮಾವಳಿನಲ್ಲಿ ನೀವು ಅಲ್ಲಿ ಕುತ್ಕೊಂಡು ನೀವು ನಿಂತ್ಕೊಂಡು 3 ದಿನದಿಂದ ಚೀರಾಡ್ತಾ ಇದ್ದೀರಾ. ನೀವು ಅಲ್ಲಿ ನಿಂತ್ಕೊಂಡು ಇಲ್ಲ 3 ದಿನ ಆಯ್ತು ಅಲ್ಲಿ ನೇರಾಗಿ ನೀವು ಹೇಳಿ, ಸದನಕ್ಕೆ ಹೇಳಿ. ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಯಾವ ರೀತಿ ನೀವು ಪ್ರೊಟೆಸ್ಟ್ ಮಾಡಬೇಕು ಅಂದ್ರೆ ಪಾರ್ಲಿಮೆಂಟ್ನಲ್ಲಿ ರಾಹುಲ್ ಗಾಂಧಿ ಯಾವ ರೀತಿ ಪ್ರತಿಭಟನೆ ಮಾಡ್ತಿದ್ದಾರೆ ಹೇಳಿ ಅಂತ ಅಶ್ವಥ್ ನಾರಾಯಣ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಈ ವೇಳೆ ಭಾರಿ ಗದ್ದಲ ಗಲಾಟೆ ನಡೆಯಿತು. ಯಾವ ರೀತಿ ಪ್ರತಿಭಟನೆ ಮಾಡ್ತಿದ್ದಾರೆ ಹೇಳಿ. ರಾಮ ಮಂದಿರ ಹಗರಣದ ದುಡ್ಡು ಎಲ್ಲಿಗೆ ಹೋಯಿತು ಹೇಳಿ ಅಂತ ಪ್ರಿಯಾಂಕ್ ಖರ್ಗೆ ಗುಡುಗಿದ್ರು. ವಾಲ್ಮೀಕಿ ಬಗ್ಗೆ ಉತ್ತರ ಕೊಡೋಕೆ ರೆಡಿ ಇದ್ದೀವಿ ಅಂದ್ರು.
ಇದ್ರದ್ದು ಕೊಡಕ್ಕೂ ರೆಡಿ ಇದೀವಿ. ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಅದು ಫಸ್ಟ್ ಹೇಳಿ. ಕಾಂಗ್ರೆಸ್ ಅವರು ಸರಿ ನಡವಳಿಕೆ ಕಲ್ತ್ಕೊಳ್ಳಿ. ನೈತಿಕತೆ ಇಟ್ಕೊಳ್ಳಿ. ಕಾಂಗ್ರೆಸ್ ರಾಹುಲ್ ಗಾಂಧಿ ವಿರುದ್ಧವೂ ವಿಪಕ್ಷ ಸದಸ್ಯರು ಘೋಷಣೆ ಕೂಗಿದರು. ರಾಹುಲ್ ಗಾಂಧಿ ಮನೆಗಾಯ್ತು. ಇನ್ನು ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನಾಗೇಂದ್ರ ವಿಚಾರ ಪ್ರಸ್ತಾಪಿಸಿದರು. ಈ ವೇಳೆ ಮಧ್ಯೆ ಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಮುಗಿಯಲಿ, ಚರ್ಚೆ ಮಾಡೋಣ, ಸರ್ಕಾರದಿಂದ ಉತ್ತರ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದರು. ಆದರೆ ಮೊದಲೇ ಕಪ್ಪು ಶಾಲು ಧರಿಸಿಕೊಂಡು ಬಂದಿರುವ ಬಿಜೆಪಿ ಸದಸ್ಯರು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಜ್ಯದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿ ಸದನಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ, ನಾಗೇಂದ್ರ ವಿಚಾರವಾಗಿ ಸದನಕ್ಕೆ ಉತ್ತರ ಕೊಡ್ತೀವಿ ಅಂತ ಡಿಸಿಎಂ ಪರಮೇಶ್ವರ್ ಹೇಳಿದರು. ನಾವು ನಿಮಗೆ ಸ್ಪಷ್ಟವಾದ ಉತ್ತರ ಕೊಡ್ತೀವಿ. ನಿಮ್ಗೆ ಸಮಾಧಾನ ಆಗ್ಬೋದು ಬಿಡ್ಬೋದು, ಅದು ಬೇರೆ ವಿಷಯ. ಆದರೆ ನಾವು ನಿಮಗೆ ಉತ್ತರ ಕೊಡ್ತೀವಿ. ಇಲ್ಲಿ ಸದನದಲ್ಲಿ ನಾವೇ ಮಾಡ್ಕೊಂಡು, ನೀವು ಹೇಳಿದಾಗೆ ನಾವೇ ಮಾಡ್ಕೊಂಡಿರ್ತಕ್ಕಂಥ ನಿಯಮಗಳು, ಅದಕ್ಕೆ ಗೌರವ ಕೊಡ್ಬೇಕಲ್ವಾ? ಉತ್ತರಾಖಂಡದಲ್ಲಿ ಖರ್ಗೆ ಭಾಷಣ ಮಾಡಿದಾಗ ಜಾಗ ಶುದ್ಧೀಕರಣ ಮಾಡ್ತಾರೆ ಅಂದ್ರೆ ಒಬ್ಬ ಸಾಮಾನ್ಯ ದಲಿತ ವ್ಯಕ್ತಿಯನ್ನ ಬಿಡ್ತಾರಾ ಅಂತ ಸಚಿವ ನಾಗೇಂದ್ರ ಹೇಳಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಅಂತೂ ಬಿಜೆಪಿಯವರಿಗೆ ಯಾವ ನೈತಿಕತೆ ಇದೆ ಅಂದ್ರು. ಆ ಒಬ್ಬ ವ್ಯಕ್ತಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಉತ್ತರಾಖಂಡದಲ್ಲಿ ಹೋಗ್ಬಿಟ್ಟು ಒಂದು ಮೀಟಿಂಗ್ ಅನ್ನು ಮಾಡ್ಕೊಂಡು ಬಂದ್ರೆ, ಇವತ್ತು ಆ ಜಾಗಕ್ಕೆ ಹೋಗಿ ಈ ಮನುವಾದಿಗಳು ಹೋಗ್ಬಿಟ್ಟು ಇವತ್ತು ಅಲ್ಲಿ ಆ ಜಾಗವನ್ನು ಶುದ್ಧೀಕರಣ ಮಾಡ್ತಾರಂದ್ರೆ, ಇವತ್ತು ನನಗನ್ಸುತ್ತೆ ಇವತ್ತು ಈ ದೇಶದಲ್ಲಿ ಇನ್ನ ವರ್ಣ ಪದ್ಧತಿ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಉತ್ತರಾಖಂಡದೊಳಗ ಈ ದೇಶದ ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು, ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ AICC ಅಧ್ಯಕ್ಷರಿಗೆ ಹೋದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಭಾಷಣ ಮಾಡಿದ ಜಾಗಕ್ಕೆ ನೀವು ಹೋಮ ಹವನ ಮಾಡ್ತೀರಂದ್ರ ನೀವು SC/STಗಳ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕ ಹಕ್ಕಿದೆ ನಿಮಗೆ? ಬ್ಯೂರೋ ರಿಪೋರ್ಟ್, TV9.